ಸೊ ನಮಗೆ ಬಾಬಾ ಸಾಹೇಬ್ರ ವಿಚಾರ ಅಂದ್ರೆ ಏನು, ಅವ್ರು ಎಷ್ಟು ಡಿಗ್ರಿ ಓದಿದಾರಲ್ಲ, ಅಥವಾ ಅವ್ರ ಮೇಲೆ ಎಷ್ಟು 10,000 ಪುತ್ಲಿಗಳಿರೋದಂತ ಅಷ್ಟೇ ಅಲ್ಲ, ಅಥವಾ ಅವ್ರ ರಾಜಗೃಹದಲ್ಲಿ 50,000 ಪುಸ್ತಕಗಳು ಓದಿರೋದಲ್ಲ. ಅದೇ ಶಿಕ್ಷಣನ ನಾವ್ ಹೆಂಗೆ ಒಂದು ಉತ್ತಮ ಸಮಾಜಕ್ಕೆ ಬಳಸೋದು, ಅದು ಬಾಬಾ ಸಾಹೇಬ್ರ ವಾದ. ಸೊ ನಮ್ಮ ಉತ್ತಮ ಸಮಾಜ ಅಂದ್ರೆ ಏನು, ಅಂಬೇಡ್ಕರ್ ವಾದ ಅಂದ್ರೆ ಏನು, ದೊಡ್ಡ ದೊಡ್ಡ ರೋಡ್ಗಳು ಕಟ್ಟೋದ್ರಿಂದ ಅಲ್ಲ, ದೊಡ್ಡ ದೊಡ್ಡ ಮನೆಗಳು ಕಟ್ಟೋದ್ರಿಂದ, ಚಂದ್ರಾಯನ್ ಮಂಗಳಾಯನ್ ಹೋಗೋದ್ರಿಂದ ಅಲ್ಲ. ಅಂಬೇಡ್ಕರ್ ವಾದ ಅಂದ್ರೆ ಒಂದು ಸಮಾಜ, ಒಂದು ಸಮಾನತೆಯ ಸಮಾಜ, ಯಾವ ಭೇದ ಭಾವನೆ ಇಲ್ಲದೆ, ಜಾತಿ ಲಿಂಗ ವರ್ಗ ಯಾವ ಭೇದ ಭಾವನೆ ಇಲ್ಲದೆ ಒಂದು ಉತ್ತಮ ಸಮಾಜ ಕಟ್ಟೋದು. ಅದೇ ನಮ್ಮ ಸಂವಿಧಾನ ಹೇಳೋದು. ನಮಗೂ ಕೂಡ ಬ್ಯಾಟರಾಜ್ ಬಗ್ಗೆ ಯಾಕೆ ಬಹಳ ಪ್ರೀತಿ ಅಂದ್ರೆ, ನಾನು ಹೋರಾಟ ಮಾಡಿ ನನ್ನನ್ನು ಜೈಲ್ಗಟ್ಟಿದ್ರು ಒಂದು 3 ವರ್ಷದಿಂದ ಹೋರಾಟದಿಂದ. ಆದ್ರೆ ಆ ಸಂದರ್ಭದಲ್ಲಿ ಬ್ಯಾಟರಾಜ್ ನಮಗೆ ಸಪೋರ್ಟ್ ಮಾಡಿ ಅವ್ರು ನಮ್ಮನ್ನು ಆಚೆ ಕರ್ಕೊಂಡ್ಬರೋಕ್ಕೆ ನನಗೆ ಸಹಾಯ ಮಾಡಿದ್ರು. ಸೊ ಯಾವಾಗ ನಮಗೆ ನಾವೆಲ್ಲರೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಮ್ಗಾಗಿರೋ ಅನ್ಯಾಯ ಮಾತ್ರ ಅಲ್ಲ, ಯಾವುದೇ ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಒಂದು ಸಮಾಜ ಕಟ್ಟೋದೇ ಅಂಬೇಡ್ಕರ್ ವಾದ. ಸೊ ಬಾಬಾ ಸಾಹೇಬ್ರವರಿಗೆ ಓದ್ಕೊಳ್ಳಿ, ತಿಳ್ಕೊಳ್ಳಿ, ಅವ್ರ ಕನಸನ್ನ ನಾವೆಲ್ಲರೂ ಸೇರಿ ನೆನೆಸ್ಕೊಳ್ಳೋಣ. ನಾನು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಒಂದು ವಚನ. ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿದಾತ ವೇದಿಕೆ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನ ವಿತರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನ ಬಹುಜನ ಭಾಗ್ಯವಿದಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚೇತನ್ ಕುಮಾರ್ ಮತ್ತು ಭಾರತೀಯ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬ್ಯಾಟರಾಜುರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಟ ಅಹಿಂಸಾ ಚೇತನ್, ಬ್ಯಾಗಡದೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಎಂ ಚಂದ್ರಶೇಖರ್, ಎಲೆಕ್ಟ್ರಾನಿಕ್ ಸಿಟಿ ಮಲ್ಲೇಶ್, ಸಿಪಿಎಂ ಮಾದೇಶ್, ಸಿಎಸ್ಡಿ ಚೇತನ್, ಉಮೇಶ್, ಸಂತೋಷ್, ಕಿರಣ್, ಪ್ರದೀಪ್, ವಸಂತ್, ರಾಜಪ್ಪ, ಪ್ರವೀಣ್, ಸುಶೀಲಮ್ಮ, ಕಿರಣ್ ಕುಮಾರ್, ನಂದೀಶ್, ರಾಜನ್, ಮೋಹನ್, ಮುನಿಯಪ್ಪ, ಕಮಲ್, ಚೇತನ್, ಮಾದೇಶ್ ಹಾಗೂ ಬಹುಜನ ಭಾಗ್ಯವಿದಾತ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನವನ್ನು ಭಾರತೀಯ ಭೀಮಸೇನೆ ಕರ್ನಾಟಕ ಬಹುಜನ ಭಾಗ್ಯವಿದಾತ ವೇದಿಕೆ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಮಂದೂರು ಗ್ರಾಮ ಪಂಚಾಯಿತಿ ಆವರಣದ ಮುಂಭಾಗದಲ್ಲಿ ಇವತ್ತು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿ ಇಲ್ಲಿ ನಾವು ಬಂದಿದ್ದೀವಿ. ಅಂಬೇಡ್ಕರ್ ಸಾಹೇಬರು ನಿಮ್ಮಂಥ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ವೈಯಕ್ತಿಕವಾದಂಥ ಅಸ್ಪೃಶ್ಯತೆ ಶೋಷಣೆಯನ್ನು ಅನುಭವಿಸ್ತಾ ಸ್ವತಂತ್ರವಾಗಿ ಅದರ ವಿರುದ್ಧವಾದಂಥ ಇದನ್ನು ಬದಲಾಯಿಸಬೇಕು, ಈ ಸಮಾಜದಲ್ಲಿ ಈ ಪಿಡುಗನ್ನು, ಈ ಮೂಢನಂಬಿಕೆಗಳನ್ನು, ಮೌಢ್ಯಗಳನ್ನು ಆಚೆ ಹಾಕಬೇಕು ಅಂಥೇಳಿ ಅವರು ನಿಮ್ಮಂಥ ವಿದ್ಯಾರ್ಥಿ ಆಗಿರೋಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾರೆ, ಅನೇಕ ಕಂದಾಚಾರಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ದರಿಂದ ನೀವು ಕೂಡ ಇಂದಿನ ಮಕ್ಕಳು ನಾಳೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹಂಚುವಂಥ ಮಕ್ಕಳಾಗಬೇಕಾಗಿದೆ. ನೀವು ಅಂಬೇಡ್ಕರ್ ರೀತಿಯಲ್ಲಿ ಬಹು ದೊಡ್ಡ ವಿದ್ಯಾವಂತರಾಗಬೇಕು, ಭಾಳ ವಿದ್ಯಾವಂತರಾಗಿ ಇಡೀ ದೇಶದ ಸಂವಿಧಾನವನ್ನು ಅರ್ಥೈಸ್ಕೊಳ್ಳೋರಂಥ ಪ್ರತಿಭೆಗಳಾಗಿ ಬೆಳಿಬೇಕು. ಅಷ್ಟು ಮಾತ್ರ ಅಲ್ಲ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ಕಂದಾಚಾರಗಳು ಮೌಢ್ಯಾಚಾರಗಳು ನಡೀತಾ ಇದ್ದಾವೆ, ಅದರ ವಿರುದ್ಧವಾದ ಕೂಡ ತಾವೆಲ್ಲ ಇಂದಿನ ಮಕ್ಕಳು ನೀವು ಸಿಡಿದೆದ್ದು ಒಂದು ಸಂಘಟಿತರಾಗಿ ಹೋರಾಟದ ಮನೋಭಾವವನ್ನು, ಅಂಬೇಡ್ಕರ್ ಚರಿತ್ರೆಯನ್ನು, ಅಂಬೇಡ್ಕರ್ ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋಂಥ
ಅಗತ್ಯ ಇದೆ ಪುಟಾಣಿ ಮಕ್ಕಳೇ. ಹಿಂದೆ ಯಾರು ಓದಿಲ್ಲ, ಅಂತ ಓದನ್ನ ಓದಿದ್ದಾರೆ. ಅಂತ ಓದಿ ನೋಡಿ ಪಠ್ಯ ಪುಸ್ತಕದಲ್ಲಿ ಅವ್ರು ಎಷ್ಟು ಡಿಗ್ರಿ ಮಾಡಿದ್ದಾರೆ, 30 ಡಿಗ್ರಿ ಕೂಡ ಬುಕ್ಕಲ್ಲಿ ಹಾಕಿದೀವಿ. ಯಾವ ಡಿಗ್ರಿ ಅಂತ ನೀವು ಓದ್ಕೊಳ್ಬೇಕು. ಬಾಬಾ ಸಾಹೇಬ್ರ ಜ್ಞಾನನ ನೀವು ಅರ್ಥಕೊಳ್ಳಿ ಅಂತ ಹೇಳಿ ನಿಮ್ಗೆ ಕಲಿಸಿಕೊಡ್ಸೋದ ಮಕ್ಕಳು. ದಯವಿಟ್ಟು ಯಾರು ಗಲಾಟೆ ಮಾಡಿದಿರಾ. ಇವಾಗ ಚೇತನ್ ಅಹಿಂಸಾ ಸಾರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ದಯವಿಟ್ಟು ಯಾರು ಮಾತಾಡಿದ್ರೆ ಅವರು ಕಂಡ ಕನಸನ್ನ ನಾವು ನನಸು ಮಾಡಬೇಕು. ಏನು ಬಾಬಾ ಸಾಹೇಬರು ಕಂಡ ಕನಸು? ನಮ್ಮ ಮಾದರಿಗಳು ಯಾರು? ನೀವೆಲ್ಲರೂ ಯಾರನ್ನ ಈಗ ಗೌರವಿಸ್ಬೇಕು. ಯಾವ ಸಿನಿಮಾ ಸ್ಟಾರ್ಗಳಲ್ಲ, ಯಾವ ಕ್ರಿಕೆಟ್ ಆಟಗಾರರಲ್ಲ, ಯಾವ ಶ್ರೀಮಂತ ಉದ್ಯಮಿ ರಾಜಕಾರಣಿಗಳಲ್ಲ. ಯಾರು ಬಾಬಾ ಸಾಹೇಬ್ರ ಹಾಗೆ ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರಲ್ಲ, ಅವರನ್ನು ನಾವು ಮಾದರಿಗಳೇ ಇಟ್ಕೋಬೇಕು. ಸೊ ಆ ಮಾದರಿ ವ್ಯಕ್ತಿಗಳ ಅಡಿಯಲ್ಲಿ ನಾವು ಅದೇ ಥರ ಕೆಲಸ ಮಾಡ್ಕೊತಾ ಬರಬೇಕು. ಬಾಬಾ ಸಾಹೇಬ್ರು ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಕತೆಗಳು ಇಷ್ಟ ಅಂತ ನನಗೆ ಗೊತ್ತಿದೆ. ಬಾಬಾ ಸಾಹೇಬ್ರ ಬಗ್ಗೆ ಒಂದು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಫಾರಿನ್ಗೆ ಹೋಗಿ ಓದಕ್ಕೆ ಒಂದು ಅವಕಾಶ ಸಿಕ್ತು. ಕೇಳಿಸ್ಕೊಳ್ಳಿ, ಇಲ್ಲಿ ಫಾರಿನ್ಗೆ ಹೋಗಿ ಓದಕ್ಕೆ ಅವಕಾಶ ಸಿಕ್ತು. ಬಟ್ ಆ ಓದದ ಮೇಲೆ ಇಲ್ಲೇ ಬರೋಡಾದಲ್ಲಿ ಬಂದು ಕೆಲಸ ಮಾಡಬೇಕಾಗಿತ್ತು. ಸೊ ಅವ್ರು ಓದ್ಕೊಂಡ್ ಬರ್ತಾರೆ, ಎಲ್ಲ ವಿಚಾರ ತಿಳ್ಕೊಂಡ್ ಬರ್ತಾರೆ. ಆದರೆ ಬರೋಡಾಗೆ ಬಂದಾಗ ಅಲ್ಲಿ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ಅವ್ರಿಗೆ ಅವ್ರು ಹುಟ್ಟಿರೋ ಜಾತಿಯಿಂದ ಯಾರು ಅವ್ರಿಗೆ ಮನೆ ಕೊಡಲ್ಲ. ಮನೆ ಕೊಡ್ತಿದ್ದು ಎಲ್ಲ ಕಡೆ ಹುಡುಕಾಡ್ತಾರೆ, ನನಗೊಂದು ಮನೆ ಬೇಕು, ನಾನು ಇಲ್ಲಿ ಸೇವೆ ಮಾಡಬೇಕು, ನಾನು ಭಾರತೀಯನು, ಎಲ್ಲರ ತರ ನಾನು ಸರಿ ಸಮಾನ ಅಂತ. ಆದ್ರೆ ಯಾರು ಮನೆ ಕೊಡದೇ ಇದ್ದಾಗ ಬೇಜಾರಿಂದ ನೋವಿಂದ ಅವ್ರು ಹೋಗ್ತಾರೆ, ವಾಪಸ್ ಹೋಗಿ ಫಾರಿನ್ಗೆ ಹೋಗಿ ಶುರು ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಅದು ಉಳ್ಕೊಂಡಿರುತ್ತೆ. ಅವ್ರಿಗೆ ನನಗಾಗಿರೋ ಕಷ್ಟ ಬೇರೆಯವ್ರಿಗಾಗಬಾರ್ದು ಅಂತ ಒಂದು ಮನಸ್ಥಿತಿನಲ್ಲಿ ಅವ್ರು ವಾಪಸ್ಸು ಮುಂಬೈಗೆ ಬಂದ್ಬಿಟ್ಟು SC/ST ಹಾಸ್ಟೆಲ್ಸ್ ಶುರು ಮಾಡ್ತಾರೆ. ಜ್ಞಾಪಕ ಇಟ್ಕೊಳ್ಳಿ, ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗಾಗಿರೋ ಕಷ್ಟ ಆದ್ಮೇಲೆ ಬೇರೆಯವ್ರಿಗೂ ಅದೇ ಕಷ್ಟ ಆಗ್ಬೇಕು ಅಂತ ಅಲ್ಲ, ನಮ್ಗಾದ್ಮೇಲೆ ಕಷ್ಟ ಬೇರೆಯವ್ರಿಗೆ ಆ ಕಷ್ಟ ಆಗಬಾರ್ದು ಅಂತ ಅನಿಸ್ಬೇಕು. ಸೊ ಬಾಬಾ ಸಾಹೇಬ್ ಶಿಕ್ಷಣ ಅಂದಾಗ ಬರೀ ಸ್ವಂತ ಬೆಳವಣಿಗೆಗೋಸ್ಕರ ಬಳಸಿರೋದಲ್ಲ. ಅವರು ಒಳ್ಳೆ ಒಂದು ಒಳ್ಳೆ ಉದ್ಯೋಗ ತಗೊಂಡು ಅವ್ರ ಜೀವನನ ಅವ್ರು ಒಳ್ಳೆ ಮನೆ ಕಟ್ಕೊಂಡು ಅವರು ಸಂತೋಷವಾಗಿರೋದಷ್ಟೇ ಅಲ್ಲ, ಅದೆಲ್ಲ ಅವ್ರ ಮುಖ್ಯ ಗುರಿ. ಅವರ ಮುಖ್ಯ ಗುರಿ ಆ ಶಿಕ್ಷಣ ಪಡೆದು ಒಂದು ಉತ್ತಮ ಸಮಾಜ ಕಟ್ಟೋದು. ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಒಳ್ಳೆ ಬದುಕು ಸಿಗಬೇಕು, ಎಲ್ಲರಿಗೂ ಒಂದು ಸಮಾಜದ ಜೀವನ ಸಿಗಬೇಕು. ಸೊ ನಮಗೆ ಬಾಬಾ ಸಾಹೇಬ್ರ ವಿಚಾರ ಅಂದ್ರೆ ಏನು? ಅವ್ರು ಎಷ್ಟು ಡಿಗ್ರಿ ಓದಿದಾರಲ್ಲ, ಅಥವಾ ಅವ್ರ ಮೇಲೆ ಎಷ್ಟು 10,000 ಪುತ್ಲಿಗಳಿರೋದಂತ ಅಷ್ಟೇ ಅಲ್ಲ, ಅಥವಾ ಅವ್ರ ರಾಜಗೃಹದಲ್ಲಿ 50,000 ಪುಸ್ತಕಗಳು ಓದಿರೋದಲ್ಲ. ಅದೇ ಶಿಕ್ಷಣನ ನಾವ್ ಹೆಂಗೆ ಒಂದು ಉತ್ತಮ ಸಮಾಜಕ್ಕೆ ಬಳಸೋದು, ಅದು ಬಾಬಾ ಸಾಹೇಬ್ರ ವಾದ. ಸೊ ನಮ್ಗೆ ಉತ್ತಮ ಸಮಾಜ ಅಂದ್ರೆ ಏನು? ಅಂಬೇಡ್ಕರ್ ವಾದ ಅಂದ್ರೆ ಏನು? ದೊಡ್ಡ ದೊಡ್ಡ ರೋಡ್ಗಳು ಕಟ್ಟೋದ್ರಿಂದ ಅಲ್ಲ, ದೊಡ್ಡ ದೊಡ್ಡ ಮನೆಗಳು ಕಟ್ಟೋದ್ರಿಂದ, ಚಂದ್ರಾಯನ್ ಮಂಗಳಾಯನ್ ಹೋಗೋದ್ರಿಂದ ಅಲ್ಲ. ಅಂಬೇಡ್ಕರ್ ವಾದ ಅಂದ್ರೆ ಒಂದು ಸಮಾಜ, ಒಂದು ಸಮಾನತೆಯ ಸಮಾಜ. ಯಾವ ಭೇದ ಭಾವನೆ ಇಲ್ಲದೆ, ಜಾತಿ, ಲಿಂಗ, ವರ್ಗ ಯಾವ ಭೇದ ಭಾವನೆ ಇಲ್ಲದೆ ಒಂದು ಉತ್ತಮ ಸಮಾಜ ಕಟ್ಟೋದು, ಅದೇ ನಮ್ಮ ಸಂವಿಧಾನ ಹೇಳೋದು. ಸೊ ನಾವೆಲ್ಲರೂ ಕೂಡ ಅಂತ ಸಮಾಜ ಕಟ್ಟಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಶಾಲೆನಲ್ಲಿ ಕಲಿಯೋದಷ್ಟೇ ಅಲ್ಲ, ಶಾಲೆ ಹೊರಗಿಂದ ಕಲಿಯೋದು, ಈ ತರ ಒಂದು ಕಾರ್ಯಕ್ರಮದಿಂದ ಕಲಿಯೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿರೋ ಶಿಕ್ಷಣ ಬರೀ ಪಠ್ಯ ಪುಸ್ತಕದ ಶಿಕ್ಷಣ ಅಲ್ಲ, ಚಳುವಳಿಯ ಶಿಕ್ಷಣ, ಹೋರಾಟದ ಶಿಕ್ಷಣ. ನೀವೆಲ್ಲರೂ ಕೂಡ ಈ ಒಂದು ವಿಚಾರ ಕಲಿತು ನಾಳೆ ದಿನ ನೀವು ನಿಮ್ಮ ಆನೆಕಲ್ಗೆ, ನೀವು ನಿಮ್ಮೂರುಗಳಿಗೆ ಹೆಂಗೆ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ. ಹೀಗೆ ನಮ್ಮ ಬ್ಯಾಟರಾಜ, ನಮ್ಮ ಚೇತನ್ ಕುಮಾರ ಅವರ ತಂಡದವರು ಏನೇನು ಮಾಡ್ತಾ ಇದ್ದಾರೆ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು. ನಮಗೂ ಕೂಡ ಬ್ಯಾಟರಾಜ್ ಬಗ್ಗೆ ಯಾಕೆ ಬಹಳ ಪ್ರೀತಿ ಅಂದರೆ, ನಾನು ಹೋರಾಟ ಮಾಡಿ ನನ್ನನ್ನು ಜೈಲ್ಗಟ್ಟಿದ್ರು ಒಂದು 3 ವರ್ಷದಿಂದ ಹೋರಾಟದಿಂದ. ಆದರೆ ಆ ಸಂದರ್ಭದಲ್ಲಿ ಬ್ಯಾಟರಾಜ್ ನಮಗೆ ಸಪೋರ್ಟ್ ಮಾಡಿ ಅವ್ರು ನಮ್ಮನ್ನು ಆಚೆ ಕರ್ಕೊಂಡ್ಬರೋಕ್ಕೆ ಒಂದು ನನಗೆ ಸಹಾಯ ಮಾಡಿದ್ರು. ಸೊ ಯಾವಾಗ ನಮಗೆ ನಾವೆಲ್ಲರೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಮ್ಗಾಗಿರೋ ಅನ್ಯಾಯ ಮಾತ್ರ ಅಲ್ಲ, ಯಾವುದೇ ಅನ್ಯಾಯ ವಿರುದ್ಧ ನಿಂತ್ಕೊಂಡು ಒಂದು ಸಮಾಜ ಕಟ್ಟೋದೇ ಅಂಬೇಡ್ಕರ್ ವಾದ. ಸೊ ಬಾಬಾ ಸಾಹೇಬ್ರವರಿಗೆ ಓದ್ಕೊಳ್ಳಿ, ತಿಳ್ಕೊಳ್ಳಿ, ಅವ್ರ ಕನಸನ್ನ ನಾವೆಲ್ಲರೂ ಸೇರಿ ನನಸೋಣ. ನಾನು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಒಂದು ವಚನ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಈ ಸ್ಥಾನಕ್ಕೆ ಬಂದಿರೋದಕ್ಕೂ ಮೊದಲನೇ ಕಾರಣ ಏನಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು, ಅವ್ರು ಮಾಡಿರೋಂಥ ಹೋರಾಟಗಳಂತ ನಾನು ಹೇಳೋಕ್ಕೆ ಇದನ್ನು ಇಷ್ಟಪಡ್ತೀನಿ. ನಾನು ಈಗ ಬ್ಯಾಡದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ಬೋದು, ಆದರೆ ನಾನು ಈ ಹಿಂದೆ ಆಗ್ಬೋದು, ಈ ಕ್ಷಣದವರೆಗೂ ನಾನು ಈ ಏನು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿಧಾತ ಏನು ಸಂಘಟನೆ ಇದೆ, ಇದರಲ್ಲಿ ನಾನೊಬ್ಬ ಕಾರ್ಯಕರ್ತ, ಪದಾಧಿಕಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಯಶಸ್ವಿಗೆ ಬಾಬಾ ಸಾಹೇಬ್ರವರು ಹೋರಾಟಗಳು, ಅವರ ಚಿಂತನೆಗಳು ಎಷ್ಟು ಕಾರಣ ಆಗಿದೆ. ಮತ್ತು
ಈ ದಿನ ನಮ್ಮ ಬ್ಯಾಟರಾಜು ಅವರು ಮತ್ತು ಚೇತನ್ ಅವರು 1,000 ಜನ ಮಕ್ಕಳಿಗೆ ಏನು ನೋಟ್ಬುಕ್ಸ್ಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರ ಜೊತೆಯಲ್ಲಿ, ಅವರ ಸಂಘಟನೆ ಜೊತೆಯಲ್ಲಿ ನಾವು ನಿರಂತರವಾಗಿ ಈ ಒಂದು ಸಂಘಟನೆಯಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತೀವಿ. 14 ಮನೆಗಳು ನಿರ್ಮಾಣ ಮಾಡಿ ಬಡವರಿಗೆ ಹಸ್ತಾಂತರ ಮಾಡಿದ್ದಾರೆ. ಅವರು ಕೂಡ ಏನು ತಂದೆ ಹೊಡೆಯುವಂಥ ಕೆಲಸ ಮಾಡೋದು. ಇವರು ಕೂಡ ನೋಡಿ, ಇಂಥವ್ರಿಗೆ ಸ್ಫೂರ್ತಿ ಆಗಬೇಕು ನಮ್ಮೆಲ್ಲರಿಗೂ ಕೂಡ. ಇವರು ಮಾಡೋಂಥ ಕಾರ್ಯಗಳು ಪ್ರತಿಯೊಬ್ಬರು ಕೂಡ ಏನು ಒಂದು ಇದ್ದಿಗೆ ಸಹಾಯ ಕೂಡ ಒಬ್ಬೊಬ್ಬರು ಮಾಡಿದ್ರು ಕೂಡ ಅವ್ರು ಇನ್ನೊಂದಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಸ್ಫೂರ್ತಿ ಬರ್ತದೆ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕ ಹುಡುಗ ಇಲ್ಲಿ ಅನ್ನೋರ ಜೊತೆ ಬಂದಾಗ ಮತ್ತೆ ಈ ಊರಿಗೆ ಬಂದಾಗ ನನ್ನ ಚಿಕ್ಕ ಹುಡುಗ ಒಂದು 12-13 ವರ್ಷ ಆಗಿರುತ್ತೆ. ಅವ್ರು ತಮಟೆ ಹೊಡಿತಾ ಇದ್ದಿತ್ತು. ಇಲ್ಲಿ ಆನೇಕಲ್ಲಲ್ಲಿ 10 ವರ್ಷ ವನವಾಸ ಮಾಡಿದ್ದೀರಿ. ತಿನ್ನಕ್ಕೆ ಊಟ ಇಲ್ದಿರಾ, ಇರೋಕ್ಕೆ ಮನೆ ಇಲ್ದಿರಾ ತುಂಬ ಕಷ್ಟಪಟ್ಟಿದ್ದೀರಿ. ನಾವು ಆ ಕಷ್ಟ ಎಲ್ಲ ಬಿದ್ದಿರೋದು ನೋಡಿ ನಾವು ಏನೇನೋ ಸಾಧನೆ ಮಾಡಬೇಕು, ಹುಟ್ಟಿರೋದಕ್ಕೆ ಏನೇನೋ ಸಾಧನೆ ಮಾಡಬೇಕು ಅಂತ ಅವಾಗ ಡಿಸೈಡ್ ಮಾಡಿಕೊಂಡು ಒಂದು 20 ವರ್ಷ 30 ವರ್ಷ ಮನೆ ಇಲ್ದಿರೋರಿಗೆ ಮತ್ತು ಗುಡ್ಸೆ ಮನೆಗಿರೋರಿಗೆ ಅವ್ರಿಗೆಲ್ಲ ಒಂದು ಮನೆ ಕಟ್ಕೊಡ್ಬೇಕು ಅನ್ನೋದು ಒಂದು ಸುಮ್ಮನೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜೈ ಜನಸೇವಾ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಮಾಡಿ ಮನೆಗೆ ಕಟ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿ ಇವಕ್ಕೆ 9 ಮನೆ ಗುರುಪೋಷಣೆ ಆಗಿದೆ. ಮತ್ತು ತಳಿನಲ್ಲಿ ಇವಾಗ 5 ಮನೆ ಕೆಲಸ ನಡೀತಿದೆ. ಲೆಕ್ಕ ಇವಕ್ಕೆ 14 ಮನೆ ಕೆಲಸ ನಡೀತಿದೆ. ಮತ್ತೆ ಓದೋ ಮಕ್ಕಳಿಗೆ ಇವಾಗ ಅನ್ನೋರು ಏನು ಮಾಡ್ತಾ ಇದ್ದಾರೆ, ಬುಕ್ಸು ಪೆನ್ಸ್ ಅದೆಲ್ಲ ಕೊಡೋದು ಆ ಥರ ಎಲ್ಲ ಬೇಜಾರು ಮಾಡಿದ್ದೀರಿ. ಮತ್ತು ನಾನು ಓದಿಲ್ಲ, ನನಗೆ 6ನೇ ಕ್ಲಾಸ್ ಓದೋದಕ್ಕೆ 6ನೇ ಕ್ಲಾಸ್ ಸೇರಿಸೋದಕ್ಕೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ದಿರ ಸೇರಿಸಿಲ್ಲ. 5ನೇ ಕ್ಲಾಸ್ ಮಾಡಿ ಟೀ ಅಂಗಡಿನಲ್ಲಿ ಕೆಲಸ ಮಾಡಿಕೊಂಡು ತಮ್ಮದೇ ಹೊರ್ಕೊಂಡು ಏನೇನೋ ಸೇವೆ ಮಾಡಬೇಕು, ನಾವು ಬದುಕಿರೋದ್ರಿಂದ ಏನೇನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ರಿ. ಅಂಥದ್ರಲ್ಲಿ ನಾನು 5-6 ಮನೆ ಮುಗಿಸಿ 7ನೇ ಮನೆಯಲ್ಲಿ ಮಲ್ಲೇಶನವರೊಬ್ಬರು ಅನ್ನೋರು ಫೋನ್ ಮಾಡಿ ನಾನು ನಿಮ್ಮ ಜೊತೆಗೆ ನಿಂತ್ಕೊಂತೀನಿ, ನೀನು 100 ಮನೆ ಮಾಡೋದ್ರಿಂದ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ನನ್ನ ಜೊತೆಲಿ ನಿಂತ್ಕೊಂಡು ಇವಾಗೆಲ್ಲ ಕೆಲಸನ ಅವರೇ ಮಾಡಿಸ್ತಾ ಇರೋದು. ಮತ್ತು ಪ್ರತಿಯೊಂದು ಕೆಲಸಕ್ಕೂ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹುಟ್ಟಿರೋದು ಕಂಪಲ್ಸರಿ ನಾವು ಎಷ್ಟೇ ವರ್ಷ ಬದುಕಿದ್ರು ತಿರ್ಗಾ ಸಾಯಲೇಬೇಕು. ಎಲ್ಲರೂ ಇವಾಗೆಲ್ಲ ನೀವೆಲ್ಲ ಓದ್ತಾ ಇದ್ದೀರಾ. ನಮ್ಗೆಲ್ಲ ಓದ್ಸೋಕೆ ಇವಾಗ ನೋಡಿ ಯಾರೋ ಒಬ್ರು ಪೆನ್ ಕೊಡೋದಾಗ್ಲಿ ಬುಕ್ ಕೊಡೋದಾಗ್ಲಿ ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಅವಾಗ 1 kg ಅಕ್ಕಿಗೆ ತುಂಬ ಕಷ್ಟಪಟ್ಟು ಈ ಪೇಪರ್ ಇರ್ತದಲ್ಲ, ಪೇಪರ್ ಹಾಯ್ಕೊಂಡು ಅಂಗಡಿನಲ್ಲಿ ಹಾಕಿ ಅಕ್ಕಿ ಇಸ್ಕೊಂಡು ಊಟ ಮಾಡಿದ್ದೀರಿ. ಅಷ್ಟು ಕಷ್ಟದಲ್ಲೆಲ್ಲ ಬೆಳೆದಿದ್ದೀರಿ. ಅಂದರೆ ನಾವೆಲ್ಲರೂ ಬದುಕ್ಬೋದು. ನಮ್ಮ ಹತ್ರ ಎಷ್ಟು ಕೋಟಿ ಹಣ ಇದ್ರೂ ಕಂಪಲ್ಸರಿ 100 ವರ್ಷನೇ 100 ವರ್ಷ ಅನ್ಬೋದು, ಆದರೆ 100 ವರ್ಷ ನಾವು ಬದುಕೋದಿಲ್ಲ. ಒಂದು 80 ವರ್ಷ ಬದುಕ್ತೀರಿ. 80 ವರ್ಷದಲ್ಲಿ 40 ವರ್ಷ ನೈಟು ಮಲ್ಕೊಂಡಿರ್ತೀರಿ. 40 ವರ್ಷ ಮಾತ್ರನೇ ನಾವು ಬದುಕಿರೋದು. ಆ 40 ವರ್ಷದಲ್ಲಿ ಏನಾನ ಸಾಧನೆ ಮಾಡಬೇಕು, ಆ 40 ವರ್ಷ ಮುಗಿಯೋಷ್ಟರಲ್ಲಿ ಏನಾನ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ. ಏನಂದರೆ ಅಷ್ಟರಲ್ಲಿ ಒಂದು ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ನನ್ನ ಕೈಯಲ್ಲಿ ಆದ್ಮಾತ್ರ ಒಂದು 100 ಮನೆ ಆದರೂ ಬಡವ್ರು ಕಟ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆನ್ನ ಬಾಳಿಗೆ ಬೆಳಕು ನೀಡಿದ. ಎಲ್ರಿಗೂ ಜೈ ಭೀಮ್. ಮೊದಲಿಗೆ ಬಾಬಾ ಸಾಹೇಬರ 69ನೇ ಪರಿನಿಬ್ಬಣದ ಅಂಗವಾಗಿ ಏನು ಈ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಸುಮಾರು 1,000 ಶಾಲೆ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡಿ ಅವ್ರಿಗೆ ಬಾಬಾ ಸಾಹೇಬರ ಇತಿಹಾಸವನ್ನು ಅರ್ಚಿಸ್ಬೇಕು, ಅವ್ರ ಗಮನದಲ್ಲಿ ಇರಬೇಕು ಅಂತೇಳಿ ಇವತ್ತು ಒಂದು ಹೊಸ ಕಾನ್ಸೆಪ್ಟನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಗೆಳೆಯರಾದಂಥ ಭಾರತೀಯ ಭೀಮಸೇನಾ ರಾಜ್ಯಾಧ್ಯಕ್ಷರಾದಂಥ ಬ್ಯಾಟರಾಜ್ ಅವರು ಹಾಗೂ ನನ್ನ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಮಾಡಿದ್ವಿ. ವಿಷಯ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ರ ಬಗ್ಗೆ ಇತಿಹಾಸ ತಿಳ್ಕೊಬೇಕಂತೇಳಿ. ಈಗ ಸಂವಿಧಾನ ಪೀಠಿಕೆ ಎಲ್ಲ ಕಡೆನೂ ಹರಿದಾಡ್ತಾ ಇದೆ. ಅದೇ ರೀತಿ ಬಾಬಾ ಸಾಹೇಬರು ಓದಿರುವಂಥ ಏನು 32 ಡಿಗ್ರಿ, ಎಷ್ಟೋ ಜನಕ್ಕೆ ಇದು ಬಾಬಾ ಸಾಹೇಬ್ರು ಏನು ಓದಿರೋಂಥ ಗೊತ್ತಿಲ್ಲ, ಏನೋ ಓದಿರೋಂಥ ಮಾತ್ರ ಗೊತ್ತು. ಆ 32 ಡಿಗ್ರಿ ಯಾವ್ಯಾವ ಡಿಗ್ರಿನ ಏನೇನು ಮಾಡಿದ್ರು ಅಂತೇಳಿ ನಾವು ಇವತ್ತು ಒಂದು ಕಾನ್ಸೆಪ್ಟನ್ನ ತಗೊಂಡು ಪಠ್ಯಪುಸ್ತಕದಲ್ಲಿ ಅದನ್ನು ಪ್ರಿಂಟ್ ಮಾಡಿ ಮಕ್ಕಳಿಗೆ ಅರಿವು ಮೂಡಬೇಕು. ಏನಕ್ಕೆ ಅರಿವು ಮೂಡಬೇಕಂತಂದಾಗ ಪ್ರತಿಯೊಂದು 32 ಡಿಗ್ರಿ ಬಾಬಾ ಸಾಹೇಬ್ ತೊಗೊಂಡು ಅಟ್ಲೀಸ್ಟ್ ನಾವು ಕೂಡ ಪ್ರಯತ್ನ ಮಾಡೋಣ, ನಾವು ಒಬ್ಬರು 5 ಡಿಗ್ರಿ 4 ಡಿಗ್ರಿ 6 ಡಿಗ್ರಿ ಮಾಡೋಕ್ಕೆ ಅವರಿಗೆ ಒಂದು ಹುಮ್ಮಸ್ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನೂ ಈ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸ ಮತ್ತು ಬಹುಜನ ಭಗೀರಥ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಶಾಲೆಗೆ ಮಕ್ಕಳಿಗೆ ಅನುಕೂಲ ಆಗುವಂಥ ಕೆಲಸ ಕೆಲವು ಶಾಲೆಗಳಲ್ಲಿ ಕೆಲವೆಲ್ಲ ಏನೋ ಕೇಳಿದ್ದಾರೆ ಅವರು ಕುಂದುಕೊರತೆಗಳನ್ನ.
ಬೇಡಿಕೆಗಳನ್ನ ಅದನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ಅದನ್ನು ಪೂರೈಸ್ತೀವಿ. ಹಾಗೆ ಏನೇ ಆಗಲಿ ಮಕ್ಕಳಿಗೆ ನಾವು ಮುಂದೆ ಎತ್ಕೊಂಡು ಎಲ್ಲ ನಡೆಸಿ ಈ ಡಿಗ್ರಿಗಳಿಗೆ ಯಾರೇ ಮಕ್ಕಳಾಗಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಸ್ಕೂಲ್ಗಳು ಕೂಡ ಯಾರಿಗೆ ಎಜುಕೇಷನ್ಗೆ ತೊಂದರೆ ಆದರೆ ನಮ್ಮ ಸಂಘಟನೆ ಅವರಿಗೆ ಓದಿಸ್ತೀವಿ. ಯಾವುದೇ ರೀತಿ ಅವ್ರಿಗೆ ಪೇರೆಂಟ್ಸ್ಗೆ ಹೇಳ್ಬಿಡಿ, ಏನೋ ಅವ್ರಿಗೆ ದುಡ್ಡು ಕಾಸನ್ನ ಕೊರತೆ ಇದ್ದಾಗ ನಾವು ಅವ್ರಿಗೆ ಓದಿಸಿ ಬುಕ್ಕು ಪುಸ್ತಕ ಏನೇ ಬೇಕಾದ್ರೂ ನಾವು ಕೊಡಿಸ್ತೀವಿ ಅಂತ ಹೇಳಿದ್ವಿ. ಹಾಗೆ ಮಾಡ್ತಾ ಬಾಬಾ ಸಾಹೇಬ್ರ ಹೆಸರಲ್ಲಿ ಯಾವುದೇ ಮಕ್ಕಳು ಬೆಳೀತಾ ಇದ್ದಾರೆ ಬೆಳೆಸುವಂಥ ಕೆಲಸ ನಮ್ಮ ಸಂಘಟನೆ ಎಲ್ಲ ಮಾಡ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಚೇತನ್ ಕುಮಾರ್, ಬಹುಜನ ಭಾಗೀದಾರಿ ವೇದಿಕೆ ರಾಜ್ಯಾಧ್ಯಕ್ಷರು. ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಎಸ್ ಕೆಂಪೇಗೌಡ ನಗರ ಸಬ್ಮಂಗಲ ಗ್ರಾಮದಲ್ಲಿ ಸಮಂದೂರು ಪಂಚಾಯತಿ ಆವರಣದ ಮುಂಭಾಗ ಇವತ್ತು ನಾವು ಆಯೋಜನೆ ಮಾಡಿದ್ವಿ. ನಮ್ಮ ಉದ್ದೇಶ ಏನಂದರೆ ಬಾಬಾ ಸಾಹೇಬರ ಏನು ಕನಸು ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಬಡತನದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ವಿದ್ಯಾಭ್ಯಾಸ ಅನ್ನೋದು ತಲುಪಬೇಕು ಅಂತೇಳಿ ಬಾಬಾ ಸಾಹೇಬರ ಕನಸಿತ್ತು. ಆ ವಿದ್ಯಾಭ್ಯಾಸಕ್ಕೆ ನಾವು ಏನೆಲ್ಲ ಕೊಡುಗೆಗಳನ್ನು ಕೊಡ್ಬೋದು ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಉದ್ದೇಶ ಇಟ್ಟುಕೊಂಡು ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡಿದ್ವಿ. ಏನು ಬಾಬಾ ಸಾಹೇಬರು ನಾನು ಕೇವಲ ಒಂದು ಜಾತಿ ಒಂದು ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ, ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸವಿಸಿದ್ದೇನೆ, ಸಂಶಯವಿದ್ದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಅಂತೇನು ಬಾಬಾ ಸಾಹೇಬರ ಒಂದು ಆಶಯ ಇತ್ತು. ಅದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಬಾಬಾ ಸಾಹೇಬರ ಆಲೋಚನೆ, ಬಾಬಾ ಸಾಹೇಬರ ಕನಸು, ಬಾಬಾ ಸಾಹೇಬರ ಸಿದ್ಧಾಂತ ಪ್ರತಿಯೊಂದು ವ್ಯಕ್ತಿಗೂ ಸಹ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಭೀಮಸೇನೆ ಬಹುಜನ ಭಾಗ್ಯ ವಿಧಾತ ವೇದಿಕೆ ಏನು ನಿರಂತರವಾಗಿ ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಸಹ ಈಗ ತಲುಪಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಈಗೇನು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗ ಮತ್ತೆ ತಿರುಗಿ ನಾವು 10ನೇ ತಾರೀಕು ಬಿಜಾಪುರದಲ್ಲಿಯೂ ಕೂಡ ನಾವು ಬಾಬಾ ಸಾಹೇಬರ ಏನು ಕನಸು ಏನೆಲ್ಲ ಆಲೋಚನೆಗಳು ಬಾಬಾ ಸಾಹೇಬರ ಕನಸನ್ನು ಇಟ್ಟಿದ್ದರು ಆ ಆಲೋಚನೆಗಳನ್ನು ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಲುಪಿಸುವಂಥ ಕೆಲಸ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ಈಗ ಪ್ರಾರಂಭ ಮಾಡಿದ್ದೀವಿ. ಯಾಕೆಂದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋಂಥ ವಿಚಾರಗಳೇನೆಂದರೆ ಒಂದು ಸಂಘಟನೆಯನ್ನು ನೋಡಿದ್ರೆ ಇನ್ನೊಂದು ಸಂಘಟನೆಗೆ ಆಗೋ ರೀತಿಯಲ್ಲಿ ಏನು ಕಚ್ಚಾಟಗಳಿದ್ದಾವೆ. ಈ ಕಚ್ಚಾಟಗಳು ಇವೆಲ್ಲ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಾನು ಚೇತನ್ ಇರ್ಬೋದು ಈಗಾಗಲೇ ಒಂದು 10 ಸಂಘಟನೆಗಳನ್ನು ಜೊತೆಗೂಡಿ ಇವತ್ತು ಬಿಜಾಪುರ, ರಾಯಚೂರು, ಗುಲ್ಬರ್ಗ ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಲಿಕ್ಕೆ ನಾವು 10ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಸಮಾನ ಮನಸ್ಕ ರೀತಿಯಲ್ಲಿ ಸಮಾನವಾಗಿ ನಾವೆಲ್ಲ ಬದುಕಲಿಕ್ಕೆ ಅವಕಾಶಗಳನ್ನು ಯಾವ ರೀತಿ ನಾವು ಪಡ್ಕೊಳ್ಬೇಕು, ಈ ರಾಜ್ಯದಲ್ಲಿ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಸಮಾಜದ ಒಂದು ರಾಜಕೀಯ ಅಧಿಕಾರ ಬೇಕಾಗಿದೆ. ಆ ರಾಜಕೀಯ ಅಧಿಕಾರವನ್ನು ಹೇಗೆ ನಾವು ಹಿಡಿಬೇಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಆವತ್ತೇ ಹೇಳಿದ್ದು, ಎಲ್ಲಿವರೆಗೂ ನಾವು ರಾಜಕೀಯದ ಚುಕ್ಕಾಣಿ ಹಿಡಿಯೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಶೋಷಣೆಗಳಿಗೆ ದಬ್ಬಾಳಿಕೆಗಳಿಗೆ ನಾವು ಒಳಗಾಗ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನೀವು ಅಧಿಕಾರವನ್ನು ಚುಕ್ಕಾಣಿಯನ್ನು ಹಿಡಿಯೋ ನಿಟ್ಟಿನಲ್ಲಿ ನೀವು ಯೋಚನೆಗಳನ್ನು ಮಾಡಿ ಅಂತೇಳಿ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಂಥ ಪ್ರವಾಸ ಮಾಡಿ ನಮ್ಮ ಸಮುದಾಯ ಇವತ್ತು ಏನು 72 ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ನಮ್ಮ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗಿಲ್ಲ. ಈ ರೀತಿಯಾಗಿ ಇದು ಯಾಕೆ ಈ ರೀತಿ ಆಗ್ತಾ ಇದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಮನಸ್ಸುಗಳಿದೆಯಲ್ಲ, ಈ ಮನಸ್ಸುಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಆದರ್ಶ, ಭಗವಾನ್ ಬುದ್ಧರ ಆಲೋಚನೆ, ಈ ಭಗವಾನ್ ಬುದ್ಧರ ಆಲೋಚನೆಗಳನ್ನು ನಾವೆಲ್ಲರಿಗೂ ದ್ವೇಷಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಸಮಾನ ಮನಸ್ಕರ ರೀತಿಯಲ್ಲಿ ಇಡೀ ರಾಜ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಅಧಿಕಾರವನ್ನು ಹಿಡಿಯೋ ನಿಟ್ಟಿನಲ್ಲಿ ಇನ್ನು ಮುಂದೆ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಎಲ್ಲ ದಲಿತ ಸಮುದಾಯಗಳಿಗೆ ಒಂದು ಪ್ರಜ್ಞೆ ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಪ್ರವಾಸನ ಮಾಡ್ತೀವಿ ಅಂತ ಹೇಳಿ ಇವತ್ತಿಂದ ಇಲ್ಲಿಂದ ನಾವು ಏನು ಇವತ್ತು ಆನೇಕಲ್ ಭಾಗದಿಂದ ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯದಂತ ಇದು ನಿರಂತರವಾಗಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕು ಪಂಚಾಯಿತಿ ಆಡಳಿತ ಮಂಡಳಿ ಇರ್ಬೋದು, ಆನೇಕಲ್ ತಾಲೂಕು ಕಚೇರಿ ಇರ್ಬೋದು, ಅದೇ ರೀತಿ ನಮಗೆ ಹೆಚ್ಚಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಅದೇ ರೀತಿ ಮಲ್ಲೇಶ್ ಅಂತೇಳಿ ಎಲೆಕ್ಟ್ರಾನ್ ಸಿಟಿ ಅವರ ತಂದೆ ರಾಮಪ್ಪ ನಮ್ಮ ಮಾವ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಏನು ಮೂಲ ನಿವಾಸಿ MC ಚಂದ್ರಶೇಖರ್ ಅಂತೇಳಿ ಏನು ಬೇಗಡದಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ನಮಗೆ ತುಂಬ ಸಹಕಾರ ಮಾಡಿದರು. ಆ ಪಂಚಾಯತಿಯವರು ಕೂಡ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಏನು
ಸಮಂದೂರು ಪಂಚಾಯಿತಿ ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಪ್ರತಿಯೊಂದು ಇಡೀ ತಾಲೂಕಿನಲ್ಲಿರ್ತಕ್ಕಂಥ 28 ಪಂಚಾಯಿತಿಗಳು ಕೂಡ ನಮಗೆ ಈ ಏನು ನಮ್ಮ ಒಂದು ಕರಪತ್ರವನ್ನು ಕೊಟ್ಟಾಗ ನಿಜವಾಗ್ಲೂ ಕೂಡ ಇದು ತುಂಬ ಶ್ಲಾಘನೀಯ. ಈ ರೀತಿಯಾದಂಥ ಒಂದು ಕೆಲಸಗಳನ್ನು ನೀವು ಮಾಡಬೇಕು, ನಮ್ಮದು ಖಂಡಿತ ನಿಮಗೆ ಸಹಕಾರ ಇರುತ್ತೆ ಅಂತೇಳಿ, ಅದ್ರ ಜೊತೆಯಲ್ಲಿ ನಮಗೆ ಏನು ಪೊಲೀಸ್ ಇಲಾಖೆಯವರು ಸಹ ತುಂಬ ಸ್ಪಂದನೆ ಮಾಡಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹೆಚ್ಚಿನಾಗಿ ನಮ್ಮ ಜಿಗಣಿ ಭಾಗದ ಮಂಜುನಾಥ್ ಸರ್ ಮತ್ತು ನನ್ನ ಗುರುಗಳು ಅಂತ ಹೇಳ್ಬೋದು, ನಮ್ಮ ಚಂದ್ರಪ್ಪ ಅಂತೇಳಿ ಏನು ಹೋದ ಬಾರಿ ಆನೇಕಲ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು, ಅವರು ಸಹ ನನಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೇಮಂತ್ ಸರ್ ಇರ್ಬೋದು, ಅವರು ಪ್ರತಿನಿತ್ಯ ನಾನು ಮಾಡುವಂಥ ಚಟುವಟಿಕೆಗಳಿಗೆ ಪ್ರತಿದಿನ ಅವರು ನನಗೆ ಗೈಡ್ಲೈನ್ನ ಕೊಡ್ತಾ ಯಾವ ರೀತಿ ಏನೇನು ಮಾಡ್ತಿದ್ದೀರಾ, ಸಂಘಟನೆ ಅಂದರೆ ಏನು ಒಂದು ವಿಚಾರಗಳನ್ನು ನಮಗೆ ಕೊಡೋ ನಿಟ್ಟಿನಲ್ಲಿ ಒಂದು ಸಹಕಾರ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಇಡೀ ಅದೇ ರೀತಿ ನಮ್ಮ ಇವತ್ತು ಭೀಮಾಪುತ್ರಿ ರೇವತಿ ಅಕ್ಕ ಬರಬೇಕಿತ್ತು, ಕಾರ್ಯಕ್ರಮಕ್ಕೆ ಒಂದು ಬರಲಿಕ್ಕಾಗಿಲ್ಲ. ನಮ್ಮ ಚಲನಚಿತ್ರ ನಟರಾದಂಥ ಚೇತನ್ ಸರ್ ಬಂದಿದ್ದರು, ಕಾರ್ಯಕ್ರಮಕ್ಕೆ ಹಲವಾರು ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನಂದರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಆ ರೀತಿಯಲ್ಲಿ ನಾವು ಬಾಬಾ ಸಾಹೇಬರ ಪ್ರತಿಯೊಂದು ಏನು ಅವರು ಓದಿರ್ತಕ್ಕಂಥ 32 ಡಿಗ್ರಿಗಳು ಅವರು ಪ್ರತಿಯೊಂದು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಪ್ರತಿಯೊಬ್ಬರಿಗೂ ಅವ್ರಿಗೆ ಅರ್ಥ ಆಗಬೇಕು. ಆ ಅರ್ಥ ಆಗೋ ರೀತಿಯಲ್ಲಿ ಏನು ಎಕ್ಸಸೈಜ್ನಲ್ಲಿ ನಾವು ಅದನ್ನು ಮುದ್ರಣ ಮಾಡಿ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಅವು ಬಾಬಾ ಸಾಹೇಬರ ಏನು ಆಲೋಚನೆಗಳಿತ್ತು ಆ ಯೋಚನೆಗಳನ್ನು ಅವರು ಕೂಡ ಸಹಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಸಹ ಒಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಈ ದೇಶದ ಸೇವೆಯನ್ನು ಮಾಡಲಿ. ನಾವು ಕಡೆಯದಾಗಿ ನಾವು ಎಲ್ಲರೂ ಕೂಡ ಭಾರತೀಯರು. ಬಾಬಾ ಸಾಹೇಬರು ಆವತ್ತು ಹೇಳಿದರು, ನಾವು ಆ ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ನಾವು ಬಾಬಾ ಸಾಹೇಬರ ವಂಶಸ್ಥರಾಗಿದ್ದೀವಿ. ನಾವು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ನನ್ನ ಜೀವ ಇರುವ ತನಕನೂ ಏನು ಬಹುಜನ ಭಾಗ್ಯ ವಿಧಾತ ವೇದಿಕೆ ಇದು ಭಾರತೀಯ ಭೀಮಸೇನೆ ಎರಡೂ ಸಂಘಟನೆಗಳು ನಾವು ಏನು ಮನಸ್ಸಲ್ಲಿ ಯಾವುದೇ ಗೊಂದಲಗಳನ್ನು ಇಟ್ಟುಕೊಳ್ಳದೆ ನನ್ನ ಸಮುದಾಯಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಆಗಬಹುದು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಇವತ್ತಿಂದ ನಾವು ಚಾಲನೆಯನ್ನು ನೀಡಿದ್ದೀವಿ.